ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಎಲ್ಲ ಕೊಟ್ಟವರಿಗೆ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಜೊತೆಗೆ ನನ್ನದೇ ಸಾಹಿತ್ಯದಲ್ಲಿ 2 ಹಾಡುಗಳನ್ನ ಅಪ್ಲೋಡ್ ಮಾಡಿದ್ದೇನೆ, ನೋಡಿ ಕಮೆಂಟಲ್ಲಿ ಹಾಕಿ ಹೇಗಿದೆ ಅಂತ. ಮತ್ತು ನಿಮ್ಮ ಕಮೆಂಟಿಂದಲೇ ನಾನು ಮತ್ತೆ ಪ್ರಯತ್ನ ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡಬೇಕು. ಚೆನ್ನಾಗಿದ್ದರೆ ನಿಮ್ಮೆಲ್ಲರ ಇಷ್ಟದ ಮೇರೆಗೆ ಮತ್ತೆ ಬೇಕಿದ್ದರೆ ಟ್ರೈ ಮಾಡ್ಬೋದು ಅಂತ ಅಂದ್ಕೋತೇನೆ. ಇವತ್ತು ಸತ್ಯನಾರಾಯಣ ಪೂಜೆಗೆ ಹೊರಟಿದ್ದೇನೆ ನಾನು ಮತ್ತು ನಿಶಿ ಇಬ್ಬರೇ ಹೊರಟಿದ್ದು. ಮನೆ ಹತ್ರನೇ, ಸ್ವಲ್ಪ ಲೇಟಾಗಿ ಹೊರಟಿದ್ದೇವೆ, 11:30ಗೆ. ಸುಮ್ಮನೆ ಹೋಗಿ ಅಲ್ಲಿ ಕೂರಬೇಕು, ಹಾಗಾಗಿ ಈಗ ಹೋಗ್ತಾ ಇದ್ದೇವೆ. ಗದ್ದೆಯಲ್ಲಿ ಹೋಗ್ತಾ ಇದ್ದೇನೆ. ಗದ್ದೆ ಫುಲ್ಲು ಕೆಸರಾಗಿದೆ, ನೀರಿದೆ, ಮಳೆದು, ಬೇರೆ ದಾರಿ ಇಲ್ಲ. ಹಾಗಾಗಿ ಗದ್ದೆಯಲ್ಲಿ ಹೋಗ್ತಾ ಇದ್ದೇನೆ. ನಿಶಿ ಒಂದು ಸೈಡಿಂದ ಅಲ್ಲಿ ರೀಚ್ ಆದಳು. ನಾನು ಇಲ್ಲೇ ನೀರಲ್ಲೇ ಹೋಗ್ತಿದ್ದೇನೆ. ಫಾಸ್ಟ್ ಹೋಗೋಂಗಿಲ್ಲ, ಸಾರಿ ಹೋದಾಗತ್ತೆ. ಕಾಲೆತ್ತಿಟ್ಟರೆ ಚಪ್ಪಲಿದ್ದು ನೀರು ಹಿಂದೆಲ್ಲ ಸಾರಿ ಬಂದಿದೆ. ಆರಾಮ್ಸೆ ಹೋಗ್ತಾ ಇದ್ದೇನೆ. ಎಲ್ಲ ಗದ್ದೆ ಪೂಜೆಗೆ ಹೊರಟಿದ್ದು. ಬೆಳಿಗ್ಗೆಗೆ ಇವತ್ತು ರೊಟ್ಟಿ ಮಾಡಿಕೊಂಡೆ. ಕೆಲಸ ಎಲ್ಲ ಮುಗಿಸಿ ಮತ್ತು ಪೂಜೆಗೆ ಹೋಗು ಅಂತ ಹೇಳಿ ರೊಟ್ಟಿ ಮಾಡಿಕೊಂಡೆ. ರೊಟ್ಟಿಗೆ ಚಟ್ನಿ ಸಹ ಮಾಡಿಕೊಂಡು, ನಮ್ಮ ಗಂಗಮ್ಮ ಮತ್ತು ಕಿಟ್ಟುನ ಅಲ್ಲಿ ಪೂಜೆ ಇರೋ ಮನೆಗೆ ಬೇಕು ಅಂತ ಹೇಳಿದರು. ಅಲ್ಲಿ ಅಂದರೆ ಒಂದು ಮನೆಯವ್ರು ತಗೊಂಡು ಈಗ ಸ್ವಲ್ಪ ಚೇಂಜಸ್ ಮಾಡಿ ಆ ಮನೆ ಒಳಗೆ ಅವರು ಗೃಹ ಪ್ರವೇಶದ ಥರನೇ ಮಾಡ್ಕೋತಿದ್ದಾರೆ. ಹಾಗಾಗಿ ಇವತ್ತು ಕಿಟ್ಟುನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು. ಅದಕ್ಕೆ ನೋಡಿ ಇಷ್ಟು ಕೊಬ್ಬು ಇವಳಿಗೆ. ನನ್ನ ಜೊತೆ ಪೀಕು ಮತ್ತು ಲಕ್ಕಿ ಬಂದಿದ್ದಾರೆ. ಇವರಿಗೆ ಚೆಂದ ಆಗತ್ತೆ ಈ ಗದ್ದೆಯಲ್ಲಿ. ಇಲ್ಲಿ ತನಕ ತಂದು ಬಿಟ್ಟೆ ಗಂಗಮ್ಮನ ಕಿಟ್ಟುನ, ಮತ್ತು ಅವರು ಕರ್ಕೊಂಡು ಹೋದರು, ಆ ಮನೆಯವರು ಕರ್ಕೊಂಡು ಹೋದರು. ಅಲ್ಲಿ ತನಕ ಹೋಗಿ ಕರ್ಕೊಂಡು ಬಿಡುವಷ್ಟು ಟೈಮ್ ಇರಲಿಲ್ಲ ನನಗೆ. ಅವರು ಹೇಳಿದ್ದು ಕೂಡ ಬೆಳಿಗ್ಗೆ. ಹಾಗಾಗಿ ನಾನು ಹೇಳಿದೆ ನನ್ನ ಕೈಯಲ್ಲಿ ಆಗಲ್ಲ, ಕರ್ಕೊಂಡು ಹೋಗಿ ಅಂತ. ನೋಡಿ ನಮ್ಮ ಪೀಕು ಮತ್ತು ಲಕ್ಕಿಗೆ ಮಜವೇ ಮಜಾ. ಇದು ಆ್ಯಂಥೋರಿಯಂ ಹೂವಿದ್ದು ಎಂತ ಹೇಳ್ತಾರೆ ಇದಕ್ಕೆ, ಗೂಡು ಅಂತ ಹೇಳ್ತಾರೆ. ಇದರೊಳಗೆ ಆ್ಯಂಥೋರಿಯಂ ಹೂವಿದ್ದು ಇದೆ. ಆ್ಯಕ್ಚುಲಿ ಇಲ್ಲಿ ಪೂಜೆಗೆ ನಾನು ಲಾಸ್ಟ್ ಟೈಮ್ ಯಾವಾಗಲೂ ಹೇಳಿದ್ದೆ, ಇದರದ್ದು ಒಂದ್ಸಲ ವಿಡಿಯೋ ಮಾಡ್ತೇನೆ ನಾನು ಈ ಹೂಗಳದ್ದು ಅಂತ. ಇಲ್ಲಿಗೆ ಬರಲಿಕ್ಕೆ ಟೈಮೇ ಸಿಕ್ಕಿಲ್ಲ. ನೋಡೋಣ, ಇವತ್ತು ಖಂಡಿತ ಓಪನ್ ಇರಲಿಕ್ಕಿಲ್ಲ ಅಂದ್ಕೋತೇನೆ. ಇದು ಹೊಸತ್ತು ಮಾಡಿದ್ದೆ ಆ್ಯಕ್ಚುಲಿ, ಹಳೇದು ಆ ಸೈಡ್ ಇದೆ, ತೋರಿಸ್ತೇನೆ ನಾನು ಅದನ್ನ. ಹಳೆ ಆ್ಯಂಥೋರಿಯಂ ಇದು, ಅಲ್ಲೆಲ್ಲ ಮಿಷಿನ್ಗಳೆಲ್ಲ ಇದೆ. ಇದು ಕೂಡ ಅದರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮೊದಲಿದ್ದ ಹಾಗೆ ಕಾಣ್ತಿಲ್ಲ ನನಗೆ ಇದು. ಆ್ಯಕ್ಚುಲಿ ಇದರ ಒಳಗೆ ಹೂಗಳಿದೆ. ಖಂಡಿತ ಇನ್ನೊಮ್ಮೆ ಬಂದಾಗ ಇದರದ್ದು ವಿಡಿಯೋ ಮಾಡಿ ಹಾಕ್ತೇನೆ. ಮನೆ ಹತ್ತಿರ ಬಂದೆ ನಾನು. ಇಲ್ಲೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ ನನಗೆ. ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಮನೇನ. ನಾವು ಮೊದಲು ಬಂದಾಗ ಹೀಗಿರಲಿಲ್ಲ. ಇದೆಲ್ಲ ಹೊಸದಾಗಿ ಕಟ್ಟಿರೋದು. ಈ ಗೋಡೆ ಕಟ್ಟಿ ಈ ಥರ ಒಂದು ಒಳಗೆ ಹೋಗುವ ಬಾಗಿಲು ಟೈಪ್ ಮಾಡಿದ್ದಾರೆ. ಚೆಂದ ಇದೆ ಇದು.
ಹಾಗೆ ಮನೆ ಒಳಗೆ ಇದು ಇತ್ತು, ಆ್ಯಕ್ಚುಲಿ ಮೊದಲೇ ಇತ್ತು. ಆದರೆ ಒಂದು ರೂಮನ್ನು ಓಪನ್ ಮಾಡಿ ಹಾಲಿಗೆ ಸೇರಿಸಿದ್ದಾರೆ. ಇದು ಆ್ಯಕ್ಚುಲಿ ರೂಮ್ ಇತ್ತು ಮೊದಲು, ಇದನ್ನ ಈಗ ಓಪನ್ ಮಾಡಿದ್ದಾರೆ. ಗಣಪತಿ ಹೋಮ ಮಾಡಿದ್ದಾರೆ, ಜೊತೆಗೆ ಸತ್ಯನಾರಾಯಣ ಪೂಜೆ ಸಹ ಮಾಡಿ ಹೊಸ ಮನೆಗೆ ಎಂಟ್ರಿ. ಅಂದರೆ ಹೊಸ ಮನೆಗೆ ಅವ್ರು ಬರ್ತಾ ಹೋಗ್ತಾಯಿದ್ರು ಬ್ಯಾಂಗ್ಳೂರಿಂದ. ಈಗ ಇಲ್ಲೇ ಇನ್ನು ನೆಕ್ಸ್ಟ್ ಬರುವ ಪ್ಲ್ಯಾನ್ ಇರ್ಬೋದು ಅಂತ ಅಂದ್ಕೋತೇನೆ. ಹಾಗಾಗಿ ಊಟ ಪೂಜೆ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡ್ವಿ. ಊಟ ಮಾಡಿ ಹೋಗುವಾಗ ಇಷ್ಟು ಸಿಕ್ತು. ಇದೊಂದು ಅರಿಶಿನ ಕುಂಕುಮ ಅಂತ ಏನು ಕೊಟ್ಟಿದ್ದಾರೆ, ಒಳಗೆ ಎಂತ ಇದೆ ಗೊತ್ತಿಲ್ಲ. ಇದು ಸ್ವೀಟ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ. ಅಂತೂ ಊಟ ಮಾಡಿ ಹೊರಟ್ವಿ. ತೋಟ, ಗದ್ದೆದು ಮಧ್ಯದಲ್ಲಿ ಮನೆ. ನನ್ನ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯ ಜ್ಯೋತಿ. ಥ್ಯಾಂಕ್ ಯು.